hello friends, welcome back to my YouTube channel. ಇವತ್ತು ನಾನು ಆಂಧ್ರ ಸ್ಟೈಲ್ ಚಿಕನ್ ಫ್ರೈ ಹೇಗೆ ಮಾಡೋದು ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಜೊತೆಗೆ 4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊತಿದ್ದೀನಿ. ಖಾರ ಕಮ್ಮಿ ಬೇಕಂದರೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಬೋದು. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಮ್ಯಾರಿನೇಟ್ ಆಗಬೇಕು. ನೆಕ್ಸ್ಟು ಪ್ಯಾನ್ಗೆ 1.5 ಚಮಚದಷ್ಟು ಧನಿಯಾ ಕಾಳು, ಕ್ಯುಮನ್ ಸೀಡ್ಸು, ಫೆನಲ್ ಸೀಡ್ಸು, ಜೊತೆಗೆ ಪೆಪ್ಪರ್ ಮೆಣಸು ಕಾಳನ್ನ 1 ಚಮಚ ತೊಗೊಂಡಿದ್ದೀನಿ, ಅದು 3. ಜೊತೆಗೆ ಏಲಕ್ಕಿ, ಚಕ್ಕೆ, ಲವಂಗ 3ರಿಂದ 4 ತೊಗೊತಿದ್ದೀನಿ, ಅದನ್ನೆಲ್ಲ ಅಳತೆ ಮೇಲೆ. ಲಾಸ್ಟಿಗೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 2 ಸೇರಿಸ್ಕೊತಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಖಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ, ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತೊಗೊತಾ ಇದ್ದೀನಿ ನಾನು. ಸೊ ಎಲ್ಲನೂ 1 ಚಮಚ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಘಮ ಫ್ರೈ ಮಾಡ್ತಿದ್ದಾಗ ನಿಮಗೆ ಬರಬೇಕು. ಸೊ ಒಂದು 5 ಮಿನಿಟ್ಸ್ ಕಮ್ಮಿ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಿ ಅದನ್ನು ನೀವು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಕಂಪ್ಲೀಟ್ ನುಣ್ಣಕ್ಕೆ ಆಗಬೇಕು, ಆ ಥರ ರುಬ್ಕೊಳ್ಳಿ. ವಾಟರ್ ಸೇರಿಸ್ಬೇಡಿ, ಇದು ಯಾಕಂದರೆ ಇದು ಪೌಡರ್ ನಾವು ಮಿಕ್ಸ್ ಮಾಡೋದ್ರಿಂದ, ಡ್ರೈ ಮಾಡ್ತಿರೋದ್ರಿಂದ ಇದಕ್ಕೆ ವಾಟರ್ ಹಾಕಬಾರ್ದು. ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿನ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವನ್ ಹಸಿಮೆಣ್ಸಿನ್ಕಾಯಿ ಅಷ್ಟೇ, ಅದು ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲು, ನಾನು ಫ್ಲೇವರ್ಗೋಸ್ಕರ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಾನು ಕರಿಬೇವು ಹಾಕಿ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ತೊಗೊಂಡಿದ್ದೀನಿ. ನೀಟಾಗೆ ಒಂದು 5 ನಿಮಿಷ ಅದು ಕುಕ್ ಆದಮೇಲೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ ಏನಿದೆ ಅದನ್ನು 1ರಿಂದ 2 ಚಮಚದಷ್ಟು ಮಾತ್ರ ಸೇರಿಸ್ಕೋಬೇಕು. ಅದನ್ನು 5 ನಿಮಿಷ ಬಿಡಬೇಕು. ಇದನ್ನು ಪೌಡರ್ ಏನು ಅಂದರೆ ಒಟ್ಟಿಗೆ ಸೇರಿಸ್ಕೋಬಾರ್ದು. ನೀವು ನೋಡ್ತಿದ್ದೀರಾ ವಿಡಿಯೋದಲ್ಲೇ ನಾನು 2ರಿಂದ 3 ಸಲ ಸೇರಿಸ್ಕೊತೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಬೆಂದ ಮೇಲೆ ಅದು ಒಳಗಡೆ ನೀಟಾಗಿ ಖಾರ ಇಟ್ಕೊಂಡ್ಮೇಲೆ ನಾನು ಮತ್ತೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ನೋಡಿ ಹಾಕ್ಕೊಳ್ಳಿ, ನಾವು ಬಿಫೋರ್ ಮ್ಯಾರಿನೇಷನಲ್ಲೂ ಹಾಕಿರ್ತೀವಿ, ಅದಕ್ಕೋಸ್ಕರ. ಕಂಪ್ಲೀಟ್ ಲೋ ಫ್ಲೇಮಲ್ಲೇ 10 ಮಿನಿಟ್ಸ್ ಈಗ ನೀವು ಚಿಕನ್ನ ಬೇಯಿಸಬೇಕು. ಈಗ ಲಾಸ್ಟಲ್ಲಿ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ ರೆಡಿಯಾಗಿದೆ. ಅದು ಮನೆಯಲ್ಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ತುಂಬಾ ಟೇಸ್ಟಾಗಿರುತ್ತೆ, ಜೊತೆಗೆ ಸ್ಪೈಸಿಯಾಗಿ ಸಹ ಇರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.